ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಕೃಷಿತೋ ನ ದುರ್ಭಿಕ್ಷಂ ಅಂತ. ಕೃಷಿ ಇಲ್ಲದೆ ಇದ್ದರೆ ಎಲ್ಲ ಕಡೆ ದುರ್ಭಿಕ್ಷೆ ಬೀಳ್ತತಿ ಅಂತ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶಶಿಕಾಂತ್ ಪಡ್ಸಲಿಗೆ ಗುರುಗಳೇ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತಹ ಚೂನಪ್ಪ ಪೂಜೇರಿಯವರೇ, ಹಾಗೆ ಕುಮಾರ್ ಮರ್ದಿ ಅವರೇ, ಶ್ರೀಶೈಲ ಅಂಗಡಿ ಅವರೇ, ಮಲ್ಲಪ್ಪ ಅಂಗಡಿ ಅವರೇ, ವಾಸು ಪಾಂಡ್ರೋಳಿ ಅವರೇ, ಗುರುನಾಥ್ ಹುಕ್ಕೇರಿ ಅವರೇ, ಹಾಗೆ ನಮ್ಮ ಮಲ್ಲಾಪುರಿ ಅವರೇ, ಇನ್ನೂ ಯಾಕಂದರೆ ಹೆಸರು ಹೇಳ್ತಾ ಹೋದರೆ ಸಮಯ ತಗೋತದ. ನಾವು ಸಮಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗ್ತದೆ. ಇವತ್ತು ರೈತರು ಇಲ್ಲದೆ ಇದ್ದರೆ ಜಗತ್ತಿನ ಪರಿಸ್ಥಿತಿ ಏನಾಗ್ತಾ ಇತ್ತು. ನಮ್ಮ ರೈತರನ್ನ ಭೂತಾಯಿಯ ಚೊಚ್ಚಲು ಮಗ ಅಂತೇಳಿ ಕರೀತಾರೆ. ಯಾಕಂದ್ರೆ ಆ ದಿನ ಆ ಟೈಮ್ನಲ್ಲಿ ರೈತ ಉಳುಮೆ ಮಾಡೋದನ್ನು ಕಲೀಲಿಲ್ಲ ಅಂತಂದಿದ್ರೆ ಇವತ್ತು ನಾವೆಲ್ಲ ಕಾಡು ಪ್ರಾಣಿಗಳಾಗತ್ತೆ, ಕಾಡಿನ ಥರ ಅಡ್ಡಾಡ್ತಾ ಇರಬೇಕಾಗಿತ್ತು. ಭಾರತ ಸ್ವತಂತ್ರ ಆದಾಗಲಿ ಅದಕ್ಕಿಂತ ಮುಂಚೆ ಆಗಲಿ ಈ ದೇಶದ ಆರ್ಥಿಕತೆಯನ್ನು ಕಾಪಾಡಿದ್ದು ಕೂಡ ರೈತರು, ಈ ದೇಶವನ್ನು ಕಟ್ಟಿದ್ದು ಕೂಡ ರೈತರು. ಇವತ್ತು ರೈತರ ಪರಿಸ್ಥಿತಿ ಇಂಥದ್ದು ಎದಕ್ಕಾಗೈತೆ. ನಾನು ಒಂದು ಚಿಕ್ಕತೆ ಹೇಳ್ತೇನೆ. ಒಬ್ಬನ ರಾಜ ಇರ್ತಾನೆ. ರಾಜ ಏನು ಮಾಡ್ತಾನಂದ್ರೆ ಒಂದು 2 ಹದ್ದುಗಳನ್ನ ತಂದಿರ್ತಾನೆ. ಹದ್ದುಗಳನ್ನ ತಂದ್ರೆ ಒಂದು ಹದ್ದು ಹಾರಾಡ್ತಿರ್ತದ, ಒಂದು ಟೊಂಗಿ ಮೇಲೆ ಸುಮ್ಮನೆ ಕುಂತು ಬಿಡ್ತಿರ್ತದ, ಅದು ಏನು ಮಾಡ್ತಿರೋದಿಲ್ಲ. ರಾಜ ಅದನ್ನು ಹಾರಾಡಿಸ್ಬೇಕು, ಇದನ್ನು ಮಾಡಬೇಕು ಅಂತ ಏನೆಲ್ಲ ಕಷ್ಟಪಡ್ತಾನೆ. ಏನು ಮಾಡಿದ್ರು ಕೂಡ ಅದು ಹದ್ದು ಹಾರಾಕವಲ್ದು. ಆಗ ಒಬ್ಬರನ್ನ ಕರೆಸ್ತಾನೆ, ಈ ಹದ್ದು ಒಟ್ಟ ಹಾರವಾಯ್ತು, ನಾ ಇದಕ್ಕೆ ಟ್ರೈನಿಂಗ್ ಕೊಡಬೇಕು, ಪತ್ರಗಳನ್ನು ಅಲ್ಲಿ ಕಳಿಸ್ಬೇಕು, ಇಲ್ಲಿ ಕಳಿಸ್ಬೇಕು, ನನ್ನ ರಾಜ್ಯ ಕಟ್ಟಕ್ಕೆ ಇದನ್ನು ಬಳಸ್ಕೋಬೇಕು ಅಂಥೇಳಿ ಈ ಈ ಹತ್ತಿಗೆ ಟ್ರೈನಿಂಗ್ ಕೊಡ್ಬೇಕಂತೀನಿ. ಆ ಟೊಂಗಿಯನ್ನು ಬಿಟ್ಟು ಹಾರವಾತು, ಅದಕ್ಕೆ ನೀವು ಏನಾದರೂ ಮಾಡ್ರಿ ಅಂತ. ಆ ಪುಣ್ಯರ್ನ ಬರ್ತಾನ, ನೋಡಿದ ತಕ್ಷಣ ಏನಿಲ್ಲ, ಮರನೇ ದಿನ ಹೋಗಿ ಅದು ಯಾವ ಟೊಂಗಿ ಮೇಲೆ ನಿರಂತರವಾಗಿ ಕೂಡ್ತಿತ್ತೋ ಆ ಟೊಂಗಿಯನ್ನು ಕಟ್ ಮಾಡಿಬಿಡ್ತಾನ. ರಾಜ ಇದ್ದ ಕೇಳ್ತಾನ, ನನ್ನ ಹದ್ದಲ್ಲಿ ಆರಾಮ್ಸರಿ ಕೂಡ್ತಿತ್ತು, ಆ ಟೊಂಗಿಯನ್ನು ಎದಕ್ಕೆ ನೀನು ಕತ್ತರಿಸಿದೆ ಅಂತ ಕೇಳಿದಾಗ, ಈಗ ನೋಡ್ರಿ ಮಜಾ ಅಂತೇಳಿ ಆ ಗೂಡಿನಿಂದ ಆ ಹಕ್ಕಿಯನ್ನು ಹೊರಗೆ ಬಿಟ್ಟಾಗ ಅದು ದಿನ ಎಲ್ಲಿ ಕೂಡ್ತಿತ್ತು ಆ ಟೊಂಗಿಯನ್ನು ಹುಡುಕ್ತದ. ಆ ಟೊಂಗಿ ಇರಲಿಲ್ಲ, ಆ ಹಕ್ಕಿ ಹಂಗೆ ಹಾರಾಡ್ತಾ ಹೋಗ್ಬಿಡ್ತದ. ಮೊದಲು ಯಾವ್ದು ಹಾರ್ತಿತ್ತೋ ಆ ಹಕ್ಕಿಗಿಂತ ಹೆಚ್ಚಿನ ಶಕ್ತಿಯುತವಾಗಿ ಹಾರ್ತದ. ಮೊನ್ನೆ ಗುರ್ಲಾಪುರ ಅಧಿವೇಶನ ಹೆಂಗಾಯ್ತು ಅಂತಂದ್ರೆ ರೈತ ಸುಮ್ಮನೆ ಕೂತಿರ್ತಿದ್ದ. ಅವನು ಅಂದ್ರೆ ಎಲ್ಲರ ಜೋಡಿ ಏನಾಗ್ತದ, ನನಗೂ ಅದ ಆಗ್ತದಲ್ಲ, ನಾನ್ಯಾಕೆ ಪ್ರಯತ್ನ ಮಾಡ್ಬೇಕಂತ. ಅಂದ್ರೆ ಸೇಫ್ ಜೋನ್ ಅಂತ ಹೇಳ್ತಾರೆ. ಒಂದು ಭದ್ರತೆಯ ಭಾವದೊಳಗೆ ಅವನು ಕೂತ್ ಬಿಡ್ತಿದ್ದ. ಯಾರೋ ಮಾಡ್ತಾರೆ, ಎಲ್ಲರ ಜೋಡಿ ಏನಾಗಬೇಕಾಗ್ತದ, ಎಲ್ಲರ ಜೋಡಿ ಮುಳುಗೋದಾದ್ರೆ ಮುಳುಗ್ತೀನಿ, ಎಲ್ಲರ ಜೋಡಿ ತೇಲೋದಾದ್ರೂ ತೇಲ್ತೀನಿ ಅಂತ. ಹಂಗ ಆ ಬುದ್ಧಿವಂತ ಮನುಷ್ಯ ಆ ಗಿಡದ ಟೊಂಗಿಯನ್ನೇ ಹೆಂಗೆ ಕಡ್ದೋ ಹಂಗೆ ಇವ್ರು ಪ್ರತಿ ವರ್ಷ ಬರೀ ಅರ್ಜಿ ಕೊಡೋದು ವಾಪಸ್ ಬರೋದು ಮಾಡ್ತಿದ್ರು. ಈ ಸಲ ಹಂಗೆ ಅರ್ಜಿ ಕೊಟ್ಟು ಸ್ಟ್ರೈಕ್ ಮಾಡಿ ಕಬ್ಬಿನ ಫ್ಯಾಕ್ಟ್ರಿ ಚಾಲು ಇಟ್ಟಿದ್ರು ಅಂದ್ರೂ ಈ ಯಶಸ್ಸು ಸಿಗ್ತಿರ್ತಿಲ್ಲ. ಹಂಗೆ ಗುರುಗಳು ಚುನಾಪ್ ಅವ್ರು ಏನು ಮಾಡಿಬಿಟ್ರು, ಫ್ಯಾಕ್ಟ್ರಿಯನ್ನು ಆ ಟೊಂಗಿಯನ್ನು ಕತ್ತರಿಸಿದಾಗ ಅನಿವಾರ್ಯವಾಗಿ ಈ ರೈತ ಅನ್ನೋ ಹಕ್ಕಿ ತನ್ನ ರೆಕ್ಕೆಯನ್ನು ಬಿಚ್ಚಿ ಹಾರಲೇಬೇಕಾಯ್ತು. ಅದರಿಂದ ಈ ಯಶಸ್ಸು ಸಿಕ್ತು. ನಾವು ಯಾವಾಗ ಸಂಘಟಿತರಾಗೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ಆಗೋದಿಲ್ಲ. ನಾವು ಒಂದು ಮಾತು ಹೇಳ್ತೀನಿ, ಇಷ್ಟು ದಿನ ಮಣ್ಣನ್ನು ಹೇಳಿದೆ, ಅವಾಗ ಎಲ್ಲರೂ ಬೀಜ ಇದ್ರೂ ಸರಿಯಾಗಿ ಕೇಳಿಸ್ಕೊಲಿಲ್ಲ. ಈಗ ನಾನು ಗುರುಗಳ ನೇತೃತ್ವದೊಳಗೆ, ಚುನಪ್ಪ ಅವ್ರ ನೇತೃತ್ವದೊಳಗೆ ಅದೆಲ್ಲ ಆಗಲಿ ಅಂತೇಳಿ ಹೇಳ್ತೀನಿ. ನಾನು ಇಷ್ಟು ದಿನ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ಅಂತಿದ್ವು, ಬರೀ ಪತ್ತನ್ನು ಸಾಲವನ್ನು ಕೊಡುವಂಥವು ಮಾತ್ರ ಆಗಿತ್ತು. ಈಗ ಅದನ್ನು ಏನು ಮಾಡಿದಾರೆ ಅಂತಂದ್ರೆ ವಿವಿಧ ಉದ್ದೇಶಗಳ ಗ್ರಾಮೀಣ ಅಭಿವೃದ್ಧಿ ಸಹಕಾರಿ ಸಂಘ ಅಂತ ಮಾಡಿದ್ದಾರೆ. ಗ್ರಾಮೀಣ ಅಭಿವೃದ್ಧಿಗೆ ಮತ್ತು ರೈತರಿಗೆ ಬೇಕಾದ ಎಲ್ಲ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅದರಲ್ಲಿ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ PKPSಗಳು ಕೂಡ ಲಾಭದಲ್ಲಿದ್ದಾರೆ. ಅದಕ್ಕೆ ಇಲ್ಲಿರ್ತಕ್ಕಂಥ ರೈತ ಮುಖಂಡರಾಗಲಿ ಎಲ್ಲರೂ ಪ್ರತಿ ಗ್ರಾಮದ PKPSಗಳು ಆ ಗ್ರಾಮದ ರೈತರ ಕಬ್ಬನ್ನು ತೂಕ ಮಾಡುವ ಯಂತ್ರವನ್ನ ಅದೇ ಗ್ರಾಮದಲ್ಲಿ ಅವರಲ್ಲಿ ಇರ್ತಕ್ಕಂಥ ಫಂಡದಿಂದ ಸ್ಥಾಪನೆ ಮಾಡಲಿಕ್ಕೆ ಒಂದು ಮುನ್ನುಡಿಯನ್ನು ನೀಡಬೇಕು, ಹೋರಾಟ ಮಾಡಬೇಕಂತ ಅದನ್ನು ಕೇಳ್ಕೊತೀನಿ.
ಅದನ್ನು ಮಾಡಿ ಪ್ರತಿ PKPS ಕೂಡ ತನ್ನ ಗ್ರಾಮದಲ್ಲಿ ಒಂದು ತನ್ನ ರೈತರದ ತೂಕ ಮಾಡಿಸುವಂತ ಮಷೀನ್ ಅನ್ನ ಸ್ಥಾಪನೆ ಮಾಡಲೇಬೇಕು. ಅದನ್ನು ಒಂದು ಕೇಳ್ಕೊಳ್ತೀನಿ. ಇನ್ನು ಅದಲ್ಲದೆ ಯಾವಾಗ ಬೇಡಿಕೆ ಕುಂಠಿತ ಆಗ್ತದ ಅವಾಗ ಬೆಲೆ ತಾನಾಗೇನೆ ಏರಿಕೆ ಆಗ್ತದೆ. ಅದೇ ರೀತಿ ಎಲ್ಲ PKPSಗಳು ಕೂಡ ಈಗ ಸಕ್ಕರೆಗಿಂತ ಬೆಲ್ಲದ ರೇಟನೇ ಜಾಸ್ತಿ ಇದೆ. ಒಂದು ಚಿಕ್ಕ ಚಿಕ್ಕ ಆ ಊರದ ಬೆಲ್ಲ ಹೊಡಿಯುವಂಥವು ಆ ಗಾಣದ ಯೂನಿಟ್ ಮಾಡೋದ್ರಿಂದ ಅಲ್ಲಿಯೂ ಕೂಡ ರೈತರ ಮಕ್ಕಳಿಗೆ ಉದ್ಯೋಗ ಸಿಗ್ತದ. ಆ ಕಾಟಾದಾಗನು ಕೂಡ ಒಬ್ಬನಿಗೆ ಉದ್ಯೋಗ ಸಿಗ್ತದೆ. ಈ ವ್ಯವಸ್ಥೆಯನ್ನು ಮಾಡಬೇಕು. ಇನ್ನು ನಾನು ಇನ್ನೊಂದು ಗುರುಗಳ ಹತ್ರ ಅದು ಏನ್ ಕೇಳ್ಬೋದು ಅಂದ್ರೆ, ನಮ್ಮ ಶಿಕ್ಷಣ ವ್ಯವಸ್ಥೆನ ಇಲ್ಲಿ ಬಹಳ ಹದಗೆಟ್ಟಿಸಿದ್ದಾರೆ. ಹೆಂಗಂದ್ರೆ ಅವ್ರು ಕಾಫಿ ಮಾಡಿಸ್ತಾರೋ ಏನ್ ಮಾಡಿಸ್ತಾರೋ ಗೊತ್ತಿಲ್ಲ. ನಾನು ಬಹಳಷ್ಟು ಸಾಕಷ್ಟು ರೈತರ ಮಕ್ಕಳದ್ದು ಕೇಳಿದ್ದೀನಿ. ನನ್ನ ಗೆಳೆಯ ಕೂಡ ಒಬ್ರು ಬೆಳಗಾವದೊಳಗ ಮಣಿ ಮಾಡಿಟ್ರು, ತಮ್ಮ ತಾಯಿನ ಇಟ್ರು ಆ ಮಗಂಗೆ ಅಡಿಗೆ ಮಾಡಿ ಹಾಕಾಕ. ಇವ್ರು ಏನ್ ಮಾಡಿಬಿಡ್ತಾರ, ಇಲ್ಲಿ ಎಕ್ಸಾಮ್ದೊಳಗೆ ಕಾಫಿನೋ ಮಾಡಿಸಿ ಏನೋ ಮಾಡಿಸಿ ಆ ಹುಡುಗರದ್ದು ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಆಗ್ತೈತಿ. ನಾವು ಅಪ್ಪಗಳು ಏನ್ ಮಾಡ್ತೀವಿ, ನನ್ನ ಮಗ ಏನೋ ಒಂದು ದೊಡ್ಡ ಡಾಕ್ಟರ್ ಆಗ್ತಾನಂತ ಬೆಳಗಾವ ಗೋಕಾಕು ಮಣಿ ಮಾಡಿಟ್ಟು ಮನ್ಯಾಗ ನಮ್ಮ ತಂದೆ ತಾಯಿನ ಹೊಲ್ದಾಗಿರೋರ್ನು ಅವ್ರಿಗೆ ಅಡಿಗೆ ಮಾಡಕ್ ಇಡ್ತೀವಿ. ಇವ್ರು ಹೆಂಗೋ ಮಾಡಿ ಆ ಪಾಸ್ ಮಾಡ್ತಾರ, ಮುಂದೆ ನಮ್ಮ ಹುಡುಗರಿಗೆ ಬರೆಯಕ್ ಆಗೋದಿಲ್ಲ, ಮತ್ತೆ ಮುಂದೆ ಬಂದು ಕಬ್ಬು ಕಡಿಯಾಕನ ಬರುವಂತ ವ್ಯವಸ್ಥೆಯನ್ನು ನಿರ್ಮಿಸ್ತಾ ಇದ್ದಾರೆ. ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಣ ವ್ಯವಸ್ಥೆ ಒಂದು ಕಠಿಣ ಆಗಿ ಎಲ್ಲ ಒಂದು ಸದೃಢವಾಗಿ ನಿಲ್ಬೇಕಂತೇಳಿ ನಾನು ಅದನ್ನ ಇವ್ರ ಮೂಲಕವನ್ನ ತಿಳ್ಕೊಳ್ತಾ ಇದ್ದೀನಿ. ಇನ್ನು ನಾನು ಗುರುಗಳಿಗೆ ಒಂದು ಹೇಳ್ತೀನಿ, ರಾಜಕೀಯ ಬೇಡ ನಮಗೆ ಸರಿ, ಆದರೆ ಎಲ್ಲೆಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿದಾವೋ ಅವುಗಳನ್ನ ರೈತರು ಕೈಗೆ ತೆಗೆದುಕೊಳ್ಳೋದ್ರಿಂದ, ರೈತರು ನಾವು ಸಹಕಾರಿ ಸಕ್ಕರೆಯನ್ನ ಕೈಗೆ ತೆಗೆದುಕೊಂಡು ಅದರಲ್ಲಿ ನಾವು ಒಳ್ಳೆ ಬಿಲ್ ಕೊಟ್ಟರು ಅಂದ್ರೆ ನಮ್ಮನ್ನು ಎಲ್ಲ ಖಾಸಗಿ ಕಾರ್ಖಾನೆಗಳವರು ಕೂಡ ನಮ್ಮನ್ನು ಫಾಲೋ ಮಾಡಲೇಬೇಕು. ನಾವು ಈಗ ನಮ್ಗೆ ಹೇಳ್ತಾರೆ, ನಿಮ್ಗೆ ಫ್ಯಾಕ್ಟರಿ ನಡೆಸಿ ಏನ್ ಗೊತ್ತದ, ನಿಮ್ಗೆ ಏನ್ ತೊಂದರೆ ಗೊತ್ತದ, ಅದರಲ್ಲಿ ಅಷ್ಟು ಲಾಭ ಬರ್ತದೇನು, ನೀವು ಏನ್ ಮಾಡ್ತೀರ ಅಂತ. ನಾವು ಒಂದು ಸಹಕಾರಿ ಕಾರ್ಖಾನೆಯನ್ನ ನಮ್ಮ ಕೈಗೆ ತೆಗೆದುಕೊಂಡು ಅದನ್ನು ಲಾಭದಾಯಕವಾಗಿ ನಡೆಸಿ ತೋರಿಸಿ ಅಥವಾ ರೈತರಿಗೆ ಒಂದು ಒಳ್ಳೆಯ ಬೆಲೆ ಕೊಟ್ಟು ಅಂತಂದ್ರ ಅದೇ ರೀತಿಯನ್ನ ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಇಷ್ಟೊಂದು ಹೇಳಿ, ಇನ್ನೂ ಹೇಳಲಿಕ್ಕೆ ಸಾಕಷ್ಟು ಇದಾವ. ಗುರುಗಳು ಅದು ಮಾತಾಡಬೇಕು. ಮುಂದೆ ಮೀಟಿಂಗ್ ಕರೆದಾಗ ನಾನೊಂದಷ್ಟು ಕೆಲವೊಂದು ಅಂಶಗಳನ್ನ ಗೋಳೆ ಹಾಕಿದ್ದೀನಿ. ಇದಲ್ಲದೆ ಮೊನ್ನೆ ನಮ್ಮ ವಕೀಲರು ಸಾಕಷ್ಟು ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ವಕೀಲರ ಯೂನಿಯನ್ ಒಂದು ಅಥವಾ ಇದರಲ್ಲಿ ಘಟಕ ಒಂದು ಕಾನೂನು ಸಮಸ್ಯೆಗಳು ಬಂದಾಗ ಅದನ್ನ ಮಾಡಬೇಕು. ಮುಖ್ಯವಾಗಿ ಈಗ PKPSಗಳಿಂದ ಪ್ರತಿ ಗ್ರಾಮದಲ್ಲಿ ಕೂಡ ಒಂದು ತೂಕದ ಯಂತ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಹೋರಾಟ ಮಾಡಿ ಅದರಲ್ಲಿ ಯಶಸ್ವಿ ಆಗಬೇಕಂತೇಳಿ ಮೊನ್ನೆ ಯಶಸ್ಸಿಗೆ ಸಹಕರಿಸಿದಂಥ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನಾನು ಕರೆದು ಇಲ್ಲಿ ಮಾತನಾಡಿಸಿ ಗೌರವ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ವಂದನೆಗಳನ್ನ ಅರ್ಪಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ರೈತ.